ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ಪಾಠ ಸಂಖ್ಯಾಶಾಸ್ತ್ರ ಇದರಿಂದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರಶ್ನೆ ಸಂಖ್ಯೆ 1, ಬಹುಲಕ ಎಂಬುದು ಡ್ಯಾಶ್. ಆಪ್ಷನ್ ಎ ಗರಿಷ್ಠ ಬಾರಿ ಪುನರಾವರ್ತನೆಗೊಳ್ಳುವ ಸಂಖ್ಯೆ, ಆಪ್ಷನ್ ಬಿ ಕನಿಷ್ಠ ಬಾರಿ ಪುನರಾವರ್ತನೆಗೊಳ್ಳುವ ಸಂಖ್ಯೆ, ಆಪ್ಷನ್ ಸಿ ಮಧ್ಯದ ಸಂಖ್ಯೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಬಹುಲಕ ಅಥವಾ ಅದನ್ನು ರೂಢಿ ಬೆಲೆ ಅಂತ ಹೇಳಿ ಕೂಡ ಕರೀತಾರೆ. ಬಹುಲಕ ಅಂತಂದರೆ ಅದು ಗರಿಷ್ಠ ಬಾರಿ ಪುನರಾವರ್ತನೆಗೊಳ್ಳುವಂತಹ ಸಂಖ್ಯೆ. ಸರಿಯಾದಂಥ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 2, ಬಹುಲಕವನ್ನು ಕಂಡುಹಿಡಿಯಬಹುದಾದ ಒಂದು ವಿಧಾನವು. ಎ ಬಹುಲಕ ಸಮ 2 ಮಧ್ಯಾಂಕ ಕಳೆ 3 ಸರಾಸರಿ, ಆಪ್ಷನ್ ಬಿ ಬಹುಲಕ ಸಮ 3 ಮಧ್ಯಾಂಕ ಕಳೆ 2 ಸರಾಸರಿ, ಆಪ್ಷನ್ ಸಿ ಬಹುಲಕ ಸಮ 2 ಸರಾಸರಿ ಕಳೆ 3 ಮಧ್ಯಾಂಕ, ಆಪ್ಷನ್ ಡಿ ಬಹುಲಕ ಸಮ 3 ಸರಾಸರಿ ಕಳೆ 2 ಮಧ್ಯಾಂಕ. ಇಲ್ಲಿ ಬಹುಲಕ, ಮಧ್ಯಾಂಕ ಮತ್ತು ಸರಾಸರಿಯನ್ನು ಸೇರಿಸುವಂತಹ ಸೂತ್ರ ಅದು 3 ಮಧ್ಯಾಂಕ ಅಂತಂದರೆ ಬಹುಲಕ ಕೂಡಿಸು 2 ಸರಾಸರಿ. 3 ಮಧ್ಯಾಂಕ ಸಮ ಬಹುಲಕ ಕೂಡಿಸು 2 ಸರಾಸರಿ. ಇದು ಸೂತ್ರ. ಈ ಸೂತ್ರವನ್ನು ನೇರವಾಗಿ ನಮಗೆ ಇಲ್ಲಿ ಉತ್ತರದಲ್ಲಿ ಕೊಟ್ಟಿಲ್ಲ. ಅಂದರೆ ನಾವು ಬಹುಲಕವನ್ನು ಕಂಡುಹಿಡಿಬೇಕಾದದ್ದು ಹೇಗೆ ಅಂತ ಹೇಳಿ ಕೇಳಿದ್ದಾರೆ. ನಾವು ಮಧ್ಯಾಂಕಕ್ಕೆ ಸೂತ್ರವನ್ನು ಬರೆದಿದ್ದೇನೆ. ಇದನ್ನೇ ಸರಿ ಮಾಡಿ ಬರೆದುಕೊಂಡ್ರೆ ನಮಗೆ ಬಹುಲಕಕ್ಕೆ ಬೇಕಾದ ಸೂತ್ರ ಸಿಗ್ತದೆ. ಇದರಿಂದ ಬಹುಲಕವನ್ನು ನಾವು ಕಂಡುಹಿಡಿಬೇಕಾದ್ರೆ ನಾವು 3 ಮಧ್ಯಾಂಕ ಕಳೆ 2 ಸರಾಸರಿ ಅಂಥೇಳಿ ಅದನ್ನು ಬರ್ಕೊಳ್ಬೇಕು. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗ್ತದೆ. ಪ್ರಶ್ನೆ ಸಂಖ್ಯೆ 3, ವರ್ಗೀಕೃತ ದತ್ತಾಂಶದ ಸರಾಸರಿಯು. ಆಪ್ಷನ್ ಎ ಸಮೇಷನ್ ಎಫ್ ಎಕ್ಸ್ ಭಾಗಿಸು ಎನ್, ಆಪ್ಷನ್ ಬಿ ಸಮೇಷನ್ ಎಕ್ಸ್ ಭಾಗಿಸು ಎನ್, ಆಪ್ಷನ್ ಸಿ ಸಮೇಷನ್ ಎಫ್ ಡಿ ಭಾಗಿಸು ಎನ್, ಆಪ್ಷನ್ ಡಿ ಸಮೇಷನ್ ಎನ್ ಭಾಗಿಸು ಎಫ್ ಆಫ್ ಎಕ್ಸ್. ಇಲ್ಲಿ ವರ್ಗೀಕೃತ ದತ್ತಾಂಶವನ್ನು ನಾವು ಕಂಡುಹಿಡಿಬೇಕಿದ್ರೆ ಸರಾಸರಿಗೆ ಸೂತ್ರವನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಪ್ರಶ್ನೆ ಸಂಖ್ಯೆ 4, ಸರಾಸರಿ ಮತ್ತು ಮಧ್ಯಾಂಕಗಳು 3 ಮತ್ತು 4 ಆದರೆ ಬಹುಲಕವು ಅಂತ ಹೇಳಿ. ಈಗಾಗಲೇ ಹೇಳಿದಂತಹ ಸೂತ್ರ ಇದೆ. 3 ಮಧ್ಯಾಂಕ ಸಮ ಬಹುಲಕ ಕೂಡಿಸು 2 ಸರಾಸರಿ ಅಂಥೇಳಿ. ಆ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಬಹುಲಕವನ್ನು ಕಂಡುಹಿಡಿಯಬಹುದು. ಬಹುಲಕ ಸಮ 3 ಮಧ್ಯಾಂಕ ಕಳೆ 2 ಸರಾಸರಿ. ಬಹುಲಕವನ್ನು ನಾವು ಕಂಡುಹಿಡಿಬೇಕು. ಮಧ್ಯಾಂಕ 4 ಹಾಗೆ ಸರಾಸರಿ 3 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ 3 ಗುಣಿಸು ಮಧ್ಯಾಂಕ ಅಂತಂದರೆ 4 ಕಳೆ 2 ಗುಣಿಸು ಸರಾಸರಿ ಅಂದರೆ 3. 3 ಗುಣಿಸು 4 12 ಕಳೆ 3 ಗುಣಿಸು 2 6. 12ರಿಂದ 6 ತೆಗೆದರೆ ಸಿಗುವಂಥ ಉತ್ತರ 6. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ 6. ಬಹುಲಕದ ಬೆಲೆ 6. ಪ್ರಶ್ನೆ ಸಂಖ್ಯೆ 5, ಒಂದು ವರ್ಗಾಂತರದಲ್ಲಿನ ಕನಿಷ್ಠ ಮೌಲ್ಯವು. ಆಪ್ಷನ್ ಎ ಮಧ್ಯಬಿಂದು, ಆಪ್ಷನ್ ಬಿ ಮೇಲ್ಮಿತಿ, ಆಪ್ಷನ್ ಸಿ ಕೆಳಮಿತಿ, ಆಪ್ಷನ್ ಡಿ ವ್ಯಾಪ್ತಿ. ಒಂದು ವರ್ಗಾಂತರದಲ್ಲಿರುವಂತಹ ಕನಿಷ್ಠ ಮೌಲ್ಯವನ್ನು ನಾವು ಕೆಳಮಿತಿ ಅಂತ ಹೇಳಿ ಕರಿತೇವೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಅದೇ ವರ್ಗಾಂತರದಲ್ಲಿನ ಅತಿ ಹೆಚ್ಚಿನ ಮೌಲ್ಯವನ್ನು ನಾವು ಮೇಲ್ಮಿತಿ ಅಂತ ಹೇಳಿ ಕರಿತೇವೆ. ಈ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂಥದ್ದೇ ಮಧ್ಯಬಿಂದು. ಪ್ರಶ್ನೆ ಸಂಖ್ಯೆ 6, ಒಂದು ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಗಳನ್ನು ಕೂಡಿ 2ರಿಂದ ಭಾಗಿಸಿದಾಗ ದೊರೆಯುವುದು. ಆಪ್ಷನ್ ಎ ಮಧ್ಯಬಿಂದು, ಬಿ ಬಹುಲಕ, ಸಿ ವ್ಯಾಪ್ತಿ, ಆಪ್ಷನ್ ಡಿ ಮಧ್ಯಾಂಕ. ಈಗಾಗಲೇ ಹೇಳಿದಾಗೆ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂಥದ್ದು ಮಧ್ಯಬಿಂದು. ಸರಿಯಾದಂಥ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 7, 2 6 4 5 0 2 1 3 2 3 ಈ ದತ್ತಾಂಶದಲ್ಲಿನ ಬಹುಲಕ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಬಹುಲಕ ಅಂತ ಹೇಳಿದರೆ ಅತ್ಯಂತ ಹೆಚ್ಚು ಬಾರಿ ಕೊಟ್ಟಂತಹ ದತ್ತಾಂಶದಲ್ಲಿ ಬರುವಂತಹ ಸಂಖ್ಯೆ. ಈ ಕೊಟ್ಟಂಥ ದತ್ತಾಂಶವನ್ನು ನೋಡಿದರೆ 2 ಅನ್ನುವ ಸಂಖ್ಯೆ 3 ಸಲ
ರಿಪೀಟ್ ಆಗಿರುವಂಥದ್ದು, ಅದೇ ಅತಿ ಹೆಚ್ಚು ಇರುವಂತಹ ಸಂಖ್ಯೆ ಕೂಡ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶದ ಬಹುಲಕ ಅದು ಆಪ್ಷನ್ ಡಿ 2. ಪ್ರಶ್ನೆ ಸಂಖ್ಯೆ 8, ಕಡಿಮೆ ಹಾಗೂ ಅಧಿಕ ವಿಧಾನದ ಓಜೀವ್ಗಳು ಛೇದಿಸುವ ಬಿಂದುವಿನಲ್ಲಿ ಎಕ್ಸ್ ನಿರ್ದೇಶಾಂಕವು ಸೂಚಿಸುವಂಥದ್ದು. ಆಪ್ಷನ್ ಎ ಸರಾಸರಿ, ಆಪ್ಷನ್ ಬಿ ಮಧ್ಯಾಂಕ, ಆಪ್ಷನ್ ಸಿ ಬಹುಲಕ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಕಡಿಮೆ ಹಾಗೂ ಅಧಿಕ ವಿಧಾನದ ಓಜೀವ್ಗಳು ಛೇದಿಸುವಂತಹ ಬಿಂದುವಿನಲ್ಲಿರುವ ಎಕ್ಸ್ ನಿರ್ದೇಶಾಂಕವು ನಮಗೆ ಮಧ್ಯಾಂಕವನ್ನು ನೀಡುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 9, ಕೆಳಗಿನ ದತ್ತಾಂಶದಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ದತ್ತಾಂಶವನ್ನು ಗಮನಿಸಿಕೊಳ್ಳಿ. ಆ ದತ್ತಾಂಶವನ್ನು ನೋಡಿಕೊಂಡು ನಾವು ಬಹುಲಕವಿರುವಂತಹ ವರ್ಗಾಂತರದ ಕೆಳಮಿತಿಯನ್ನು ಕಂಡುಹಿಡಿಬೇಕು. ಆಪ್ಷನ್ ಎ 24, ಆಪ್ಷನ್ ಬಿ 18, ಆಪ್ಷನ್ ಸಿ 30, ಆಪ್ಷನ್ ಡಿ 0. ಮೊದಲನೇದಾಗಿ ನಾವು ಬಹುಲಕವಿರುವಂತಹ ವರ್ಗಾಂತರ ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು. ಆವೃತ್ತಗಳನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ, ಅತಿ ಹೆಚ್ಚು ಆವೃತ್ತವಿರುವಂತಹ ವರ್ಗಾಂತರವೇ ಬಹುಲಕವಿರುವಂತಹ ವರ್ಗಾಂತರ ಆಗಿರ್ತದೆ. ಇಲ್ಲಿ ಆವೃತ್ತಗಳನ್ನು ನೋಡಿದರೆ 40 ಅತಿ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಬಹುಲಕವಿರುವಂತಹ ವರ್ಗಾಂತರ ಅದು 30ರಿಂದ 40. 30ರಿಂದ 40 ಅಂತ ಹೇಳುವಂತಹ ವರ್ಗಾಂತರದ ಕೆಳಮಿತಿ ಯಾವುದು ಅಂತ ಹೇಳಿದರೆ ಅದು 30. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ 30. ಪ್ರಶ್ನೆ ಸಂಖ್ಯೆ 10, ಕೆಳಗಿನ ದತ್ತಾಂಶದಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಮೇಲ್ಮಿತಿಯು. ಕೊಟ್ಟಿರುವ ಪ್ರಶ್ನೆಯಲ್ಲಿರುವಂತಹ ದತ್ತಾಂಶಕ್ಕೆ ಮಧ್ಯಾಂಕವಿರುವಂತಹ ವರ್ಗಾಂತರದ ಮೇಲ್ಮಿತಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನಮಗೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ, ಹಾಗೆ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ. ನಾವು ಸಂಚಿತ ಆವೃತ್ತಿಗಳನ್ನು ಬರ್ಕೊಳ್ಬೇಕು. ನಾನು ಮೊದಲನೇದಾಗಿ ಇಲ್ಲಿ ಸಂಚಿತ ಆವೃತ್ತಿ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ತಾ ಇದ್ದೇನೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ಳುವಾಗ ಮೊದಲನೇದಾಗಿ ಅದನ್ನೇ ಬರೆದುಕೊಳ್ಳುವಂಥದ್ದು. ಎರಡನೇದಕ್ಕೆ ಮೊದಲ ಆವೃತ್ತಿ ಹಾಗೂ ಅದರ ಆವೃತ್ತಿಯನ್ನು ಕೂಡಿಸಿಕೊಂಡು ಬರೀಬೇಕು 46. ಹಾಗೆ ಮೂರನೇದಕ್ಕೆ 46 ಮತ್ತು 30 ಕೂಡಿಸಿಕೊಂಡು ಬರೀಬೇಕು 76. ನಂತರ 76 ಕೂಡಿಸು 16 ಅಂದರೆ 92 ಆಯಿತು. 26 ಇದ್ದದನ್ನು ಹಾಗೆ ಬರ್ಕೊಂಡಿದ್ದೇನೆ. ಕೊನೆಯದಕ್ಕೆ 92ಕ್ಕೆ ನಾವು 22 ಕೂಡಿಸಿಕೊಂಡು ಬರೀಬೇಕು 114 ಬಂತು. 114 ಸಮಸಂಖ್ಯೆಯಾಗಿರುವ ಕಾರಣ ಅದನ್ನು ನಾನು 2ರಿಂದ ಭಾಗಿಸಿಕೊಂಡ್ರೆ ನನಗೆ ವರ್ಗಾಂತರವನ್ನು ಕಂಡುಹಿಡಿಯಲಿಕ್ಕೆ ಬೇಕಾದ ಸಂಖ್ಯೆಯು ಸಿಗ್ತದೆ. 2ರಿಂದ ಭಾಗಿಸಿಕೊಂಡಾಗ ನನಗೆ 57 ಬಂತು. ಈಗ ನಾನು ಸಂಚಿತ ಆವೃತ್ತಿ 57ಕ್ಕೆ ಹತ್ತಿರವಾಗಿರುವಂತಹ ಅಥವಾ ಹತ್ತಿರವಾಗಿ ಅದಕ್ಕೆ ಹೆಚ್ಚಾಗಿರುವಂತಹ ಸಂಚಿತ ಆವೃತ್ತಿ ಬರುವಂತಹ ವರ್ಗಾಂತರವನ್ನು ಹುಡುಕಿಕೊಂಡ್ರೆ ಅದುವೇ ಮಧ್ಯಾಂಕವಿರುವ ವರ್ಗಾಂತರ ಆಗ್ತದೆ. ಬಂದಿರುವಂತಹ ಸಂಚಿತ ಆವೃತ್ತಿ 57, ಅದಕ್ಕೆ ಹತ್ತಿರದ ಅತಿ ಹೆಚ್ಚಿನ ಸಂಚಿತ ಆವೃತ್ತಿ ಅಂತ ಹೇಳಿದರೆ ಅದು ಬರುವಂತಹ ವರ್ಗಾಂತರ 12ರಿಂದ 17ರದ್ದು. ಮಧ್ಯದಲ್ಲಿ ಬಂದಿರುವಂತಹ ಆಪ್ಷನ್ಸನ್ನು ನೆಗ್ಲೆಕ್ಟ್ ಮಾಡಿ, ಯಾಕೆಂದರೆ ನಾನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಅಲ್ಲೇ ಬರ್ಕೊಂಡಿದ್ದೇನೆ. ಈಗ ನೋಡಿ, ಸಂಚಿತ ಆವೃತ್ತಿ 57ಕ್ಕೆ ಹತ್ತಿರವಾಗಿರುವಂಥದ್ದು 76, ಅದಕ್ಕೆ ಹತ್ತಿರವಾಗಿರಬೇಕು, ಅದಕ್ಕಿಂತ ಹೆಚ್ಚಿನದಾಗಿರಬೇಕು. ಅದು ಇರುವಂತಹ ವರ್ಗಾಂತರ 12ರಿಂದ 17. ಈ ವರ್ಗಾಂತರವನ್ನು ನಾವು ಮಧ್ಯಾಂಕವಿರುವ ವರ್ಗಾಂತರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲೇ ಹಾಕ್ತಾನೆ ಬಾಣದ ಗುರುತು, ಮಧ್ಯಾಂಕವಿರುವ ವರ್ಗಾಂತರ ಇದು. ಈಗ ಈ ವರ್ಗಾಂತರದ ಮೇಲ್ಮಿತಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. 17 ಮತ್ತು 18ರ ಸಂಖ್ಯೆಯ ನಡುವೆ ನಾವು ವರ್ಗಾಂತರವನ್ನು ಬರೆಯುವಾಗ ಮೇಲ್ಮಿತಿಯನ್ನು 0.5 ಅಂತ ಹೇಳಿ ತಗೊಳ್ತೇವೆ. ಹಾಗಾಗಿ 17 ಕೂಡಿಸು 0.5 ಅಂತ ಹೇಳಿದರೆ 17.5 ಆಯಿತು. ಹಾಗಾಗಿ ಮಧ್ಯಾಂಕವಿರುವ ವರ್ಗಾಂತರದ ಮೇಲ್ಮಿತಿ ಇಲ್ಲಿ 17.5. ಆಪ್ಷನ್ ಎ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 11, ಈ ಕೆಳಗಿನ ದತ್ತಾಂಶದಲ್ಲಿ 30ಕ್ಕಿಂತ ಕಡಿಮೆ ಅಂಕ ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆಯು. ಆಪ್ಷನ್ ಎ 40, ಆಪ್ಷನ್ ಬಿ 30, ಆಪ್ಷನ್ ಸಿ 25, ಆಪ್ಷನ್ ಡಿ 35. ದತ್ತಾಂಶವನ್ನು ನೋಡಿಕೊಂಡು 30ಕ್ಕಿಂತ ಕಡಿಮೆ ಅಂಕ ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ 20ರಿಂದ 30 ಅಂತ ಹೇಳಿದರೆ ಅದು 30ರ ಒಳಗೆ ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆ.
10ರಿಂದ 20 ಅಂದರೆ ಕೂಡ ಅದು 30ಕ್ಕಿಂತ ಕೆಳಗೆ ಅಂಕಗಳಿರುವ ವಿದ್ಯಾರ್ಥಿಗಳು. 0ಯಿಂದ 10 ಅನ್ನೋದು ಕೂಡ 30ಕ್ಕಿಂತ ಕಡಿಮೆ ಅಂಕ ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆ. ಈಗ ಒಟ್ಟು ಸಂಖ್ಯೆ ನಮಗೆ ಬೇಕಾಗಿರೋದ್ರಿಂದ ನಾವು ಅಲ್ಲಿರುವ ಆವೃತ್ತಿಗಳನ್ನು ಕೂಡಿಸ್ಕೊಳ್ಬೇಕು. 3, 9 ಹಾಗೆ 13 ಇವುಗಳನ್ನು ಕೂಡಿಸಿಕೊಂಡ್ರೆ ನಮಗೆ ಸಿಗುವಂತಹ ಉತ್ತರವೇ 30ಕ್ಕಿಂತ ಕಡಿಮೆ ಅಂಕ ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆ. ಹಾಗಾಗಿ ಒಟ್ಟು 25 ವಿದ್ಯಾರ್ಥಿಗಳು 30ಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿರ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 12. ಒಂದು ದತ್ತಾಂಶದ ಬಹುಲಕವು 18 ಮತ್ತು ಸರಾಸರಿಯು 24 ಆದರೆ ಅದರ ಮಧ್ಯಾಂಕವು ಆಪ್ಷನ್ ಎ 20, ಆಪ್ಷನ್ ಬಿ 21, ಆಪ್ಷನ್ ಸಿ 22, ಆಪ್ಷನ್ ಡಿ 23. ನಮಗಿಲ್ಲಿ ಬಹುಲಕ ಮತ್ತು ಸರಾಸರಿಯನ್ನು ಕೊಟ್ಟಿದ್ದಾರೆ, ಮಧ್ಯಾಂಕವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಈಗಾಗಲೇ ಫಾರ್ಮುಲಾ ತಿಳಿದಿದೆ. 3 ಮಧ್ಯಾಂಕ ಸಮ ಬಹುಲಕ ಕೂಡಿಸು 2 ಸರಾಸರಿ ಎಂಬ ಸೂತ್ರ. ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಹಾಗಾಗಿ ಮಧ್ಯಾಂಕ ಸಮ ಬಹುಲಕ ಕೂಡಿಸು 2 ಸರಾಸರಿ ಭಾಗಿಸು 3 ಅಂತ ಹೇಳಿದನ್ನು ಬರ್ಕೊಳ್ಬಹುದು. ಬಹುಲಕ 18 ಅಂತ ಕೊಟ್ಟಿದ್ದಾರೆ, ಹಾಗೆ ಸರಾಸರಿ 24 ಅಂತ ಹೇಳಿದ್ದಾರೆ. ಹಾಗಾಗಿ 18 ಕೂಡಿಸು 2 ಗುಣಿಸು 24 ಭಾಗಿಸು 3. ಇದನ್ನು ನಾವು ಸರಳೀಕರಣಗೊಳಿಸಿ ಸಿಕ್ಕಿದ ಉತ್ತರವೇ ನಮಗೆ ಬೇಕಾಗಿರುವಂಥ ಮಧ್ಯಾಂಕ ಆಗಿರ್ತದೆ. 18 ಕೂಡಿಸು 2 ಗುಣಿಸು 24 ಅಂತ ಹೇಳಿದರೆ 48. 48ಕ್ಕೆ 18 ಕೂಡಿಸಿದರೆ 66. 66 ಭಾಗಿಸು 3 ಅಂತಂದರೆ 22. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ 22. ಪ್ರಶ್ನೆ ಸಂಖ್ಯೆ 13. ಕೆಳಗಿನ ದತ್ತಾಂಶದಲ್ಲಿನ ಸಂಚಿತ ಆವೃತ್ತಿಯು 24 ಆದರೆ ಕೆನ ಬೆಲೆ ಆಪ್ಷನ್ ಎ 7, ಆಪ್ಷನ್ ಬಿ 9, ಆಪ್ಷನ್ ಸಿ 1, ಆಪ್ಷನ್ ಡಿ 15. ಕೊಟ್ಟಿರುವಂತಹ ದತ್ತಾಂಶದ ಸಂಚಿತ ಆವೃತ್ತಿ ಅಂದರೆ ಅದರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ CF ಅಂತೇನು ನಾವು ಬರಿತೇವೆ, ಅದರ ಬೆಲೆ 24 ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಕೆಯ ಬೆಲೆ ಎಷ್ಟು ಅಂತ ಹೇಳಿ ಕಂಡು ಹಿಡಿಲಿಕ್ಕೆ ಕೇಳಿದ್ದಾರೆ. ಸಂಚಿತ ಆವೃತ್ತಿಯ ಬೆಲೆ 24 ಅಂತ ಹೇಳಿದ್ದಾರೆ, ಆದರೆ ನಮಗೆ ದತ್ತಾಂಶದಲ್ಲಿ ಬರೀ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಸಂಚಿತ ಆವೃತ್ತಿಯನ್ನು ನಾವು ಬರ್ಕೊಳ್ಳುವ. ಆವೃತ್ತಿ ಅಂದರೆ F, ಸಂಚಿತ ಆವೃತ್ತಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಮೊದಲನೇದಕ್ಕೆ 7, ಎರಡನೇದಕ್ಕೆ 7 ಕೂಡಿಸು 3 ಅಂದರೆ 10. ನೆಕ್ಸ್ಟ್ 10 ಕೂಡಿಸು 4 14, 14 ಕೂಡಿಸು ಕೆ. ನೆಕ್ಸ್ಟ್ ಸಂಚಿತ ಆವೃತ್ತಿ ಬರೀಬೇಕಿದ್ರೆ 14 ಕೂಡಿಸು ಕೆ ಕೂಡಿಸು 1. ಇಲ್ಲಿ ಈ ಸಂಚಿತ ಆವೃತ್ತಿ ಏನಿದೆ 14 ಕೂಡಿಸು ಕೆ ಕೂಡಿಸು 1 ಅಂತ ಹೇಳಿದರೆ ಅದರ ಬೆಲೆ 24 ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. 14 ಕೂಡಿಸು 1 ಅಂದರೆ 15 ಆಯಿತು. 15 ಕೂಡಿಸು ಕೆ, ಇದರ ಬೆಲೆ 24. ಹಾಗಾಗಿ ಕೆ ಅಂತ ಹೇಳಿದರೆ 24 ಕಳೆ 15. 24ರಿಂದ 15ನ್ನು ಕಳೆದರೆ ನಮಗೆ ಸಿಗುವಂಥದ್ದು 9. ಹಾಗಾಗಿ ಕೆಯ ಬೆಲೆ ಅದು 9. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 14. ಒಂದು ದತ್ತಾಂಶದ ಮಧ್ಯಾಂಕವನ್ನು ಈ ಕೆಳಗಿನ ನಕ್ಷೆಯ ಮೂಲಕ ಕಂಡುಹಿಡಿಯಬಹುದು. ಆಪ್ಷನ್ ಎ ಹಿಸ್ಟೋಗ್ರಾಮ್, ಆಪ್ಷನ್ ಬಿ ಆವೃತ್ತಿ ರೇಖೆ, ಆಪ್ಷನ್ ಸಿ ಆವರ್ತಾಂಕ ಬಹುಭುಜ, ಆಪ್ಷನ್ ಡಿ ಓಸಿವ್. ಒಂದು ದತ್ತಾಂಶದ ಮಧ್ಯಬಿಂದುವನ್ನು ನಾವು ಕಂಡುಹಿಡಿಯಬೇಕಿದ್ರೆ ಅದಕ್ಕೆ ಓಸಿವ್ ನಕ್ಷೆಯನ್ನು ನಾವು ರಚಿಸಬೇಕು. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 15. 35ರಿಂದ 40 ವರ್ಗಾಂತರದ ವ್ಯಾಪ್ತಿಯು ಆಪ್ಷನ್ ಎ 75, ಆಪ್ಷನ್ ಬಿ 5, ಆಪ್ಷನ್ ಸಿ 40, ಆಪ್ಷನ್ ಡಿ 37.5. 35ರಿಂದ 40 ಅಂತ ಹೇಳುವಂತಹ ವರ್ಗಾಂತರದ ವ್ಯಾಪ್ತಿ 5. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 16. ಸಂಚಿತ ಆವೃತ್ತಿ ವಿತರಣೆಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸುವಾಗ ದೊರೆಯುವ ವಕ್ರರೇಖೆಯು ಡ್ಯಾಶ್. ಆಪ್ಷನ್ ಎ ಆಯತ ನಕ್ಷೆ, ಆಪ್ಷನ್ ಬಿ ಓಸಿವ್, ಆಪ್ಷನ್ ಸಿ ಹಿಸ್ಟೋಗ್ರಾಮ್, ಆಪ್ಷನ್ ಡಿ ಆವರ್ತಾಂಕ ಬಹುಭುಜ. ಸಂಚಿತ ಆವೃತ್ತಿ ವಿತರಣೆಯನ್ನು ನಾವು ನಕ್ಷೆಯ ಮೂಲಕ ಪ್ರತಿನಿಧಿಸುವಾಗ ನಮಗೆ ದೊರೆಯುವಂತಹ ವಕ್ರರೇಖೆಯನ್ನು ನಾವು ಓಸಿವ್ ಅಂತ ಹೇಳ್ತೇವೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 17. ಅಧಿಕ ಹಾಗೂ ಕಡಿಮೆ ವಿಧಾನದ ಓಸಿವ್ಗಳು ಪಿ ಬಿಂದುವಿನಲ್ಲಿ ಸಂಧಿಸಿದರೆ
ಪಿ ಬಿಂದುವಿನ ವೈ ನಿರ್ದೇಶಾಂಕವು ಸೂಚಿಸುವುದು. ಆಪ್ಷನ್ ಎ ಬಹುಲಕ, ಆಪ್ಷನ್ ಬಿ ಮಧ್ಯಾಂಕ, ಆಪ್ಷನ್ ಸಿ ಮಧ್ಯಾಂಕವಿರುವ ವರ್ಗಾಂತರದ ಸಂಚಿತ ಆವೃತ್ತಿ, ಆಪ್ಷನ್ ಡಿ ವ್ಯಾಪ್ತಿ. ಇಲ್ಲಿ ಅಧಿಕ ಹಾಗೂ ಕಡಿಮೆ ವಿಧಾನದ ಓಜಿವ್ಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕವು ಮಧ್ಯಾಂಕವನ್ನು ಕೊಡ್ತದೆ ಅಂತ ಹೇಳಿ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಹಾಗಿದ್ರೆ ಅದರ ವೈ ನಿರ್ದೇಶಾಂಕ ನಮಗೆ ಏನನ್ನು ಸೂಚಿಸ್ತದೆ? ವೈ ನಿರ್ದೇಶಾಂಕ ಮಧ್ಯಾಂಕವಿರುವಂತಹ ವರ್ಗಾಂತರದ ಸಂಚಿತ ಆವೃತ್ತಿಯನ್ನು ಸೂಚಿಸ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 18. ಪ್ರತಿ ವರ್ಗಾಂತರದ ಆವೃತ್ತಿಯು ಇದರ ಕೇಂದ್ರದ ಸುತ್ತಲೂ ಹರಡಿಕೊಂಡಿರುತ್ತದೆ. ಆಪ್ಷನ್ ಎ ಮಧ್ಯಾಂಕ, ಆಪ್ಷನ್ ಬಿ ಕೆಳಮಿತಿ, ಆಪ್ಷನ್ ಸಿ ಮೇಲ್ಮಿತಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಪ್ರತಿಯೊಂದು ವರ್ಗಾಂತರದ ಆವೃತ್ತಿ ಮಧ್ಯಾಂಕ ಅಂತ ಹೇಳುವಂಥ ಕೇಂದ್ರದ ಸುತ್ತಲೂ ಹರಡಿಕೊಂಡಿರ್ತದೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಧ್ಯಾಂಕ. ಪ್ರಶ್ನೆ ಸಂಖ್ಯೆ 19. ಈ ಕೆಳಗಿನವುಗಳಲ್ಲಿ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು. ಆಪ್ಷನ್ ಎ ವ್ಯಾಪ್ತಿ, ಸರಾಸರಿ, ಮಧ್ಯಾಂಕ, ಆಪ್ಷನ್ ಬಿ ಸರಾಸರಿ, ಬಹುಲಕ, ಮಧ್ಯಾಂಕ, ಆಪ್ಷನ್ ಸಿ ವ್ಯಾಪ್ತಿ, ಮಧ್ಯಾಂಕ, ಬಹುಲಕ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅಂತ ಹೇಳಿ ನಾವು ಏನು ಕರಿತೇವೆ ಅಂದ್ರೆ ಅದು ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 20. 7, 5, 6, 10, 8, 12 ಈ ದತ್ತಾಂಶದ ಸರಾಸರಿಯು. ಆಪ್ಷನ್ ಎ 7, ಆಪ್ಷನ್ ಬಿ 48, ಆಪ್ಷನ್ ಸಿ 6, ಆಪ್ಷನ್ ಡಿ 8. ದತ್ತಾಂಶವನ್ನು ಕೊಟ್ಟಿದ್ದಾರೆ, ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಬೇಕಿದ್ರೆ ನಾವು ನೀಡಿರುವಂತಹ ದತ್ತಾಂಶಗಳ ಸಂಖ್ಯೆಗಳನ್ನೆಲ್ಲವನ್ನು ಕೂಡಿಸಿಕೊಂಡು ಎಷ್ಟು ಸಂಖ್ಯೆ ಇದೆ ಅದರಿಂದ ಭಾಗಿಸ್ಕೊಳ್ಬೇಕು. ಸೊ ಇಲ್ಲಿ ಸರಾಸರಿ ಸಮ 7 ಕೂಡಿಸು 5 ಕೂಡಿಸು 6 ಕೂಡಿಸು 10 ಕೂಡಿಸು 8 ಕೂಡಿಸು 12 ಭಾಗಿಸು ಎಷ್ಟು ಸಂಖ್ಯೆಗಳಿವೆ ಅಂತ ಹೇಳಿದರೆ 1 2 3 4 5 6. ಇದನ್ನು 6ರಿಂದ ಭಾಗಿಸಬೇಕು. 10ಕ್ಕೆ 8 ಕೂಡಿಸಿದರೆ 18, 18 ಕೂಡಿಸು 12 ಅಂದರೆ 30, 36, 41, 48, 48 ಭಾಗಿಸು 6 ಅಂದರೆ 8. ಸೊ ಕೊಟ್ಟಿರುವಂತಹ ದತ್ತಾಂಶದ ಸರಾಸರಿ 8. ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 21. 14, 18, 10, 12, 19, 16, 9, 13, 7 ಈ ದತ್ತಾಂಶದ ಮಧ್ಯಾಂಕವು. ಆಪ್ಷನ್ ಎ 14, ಆಪ್ಷನ್ ಬಿ 19, ಆಪ್ಷನ್ ಸಿ 13, ಆಪ್ಷನ್ ಡಿ 12. ಈಗ ನಮಗೆ ನೀಡಿರುವಂತಹ ದತ್ತಾಂಶವನ್ನು ನಾವು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಮೊದಲನೇದಾಗಿ ಬರ್ಕೊಳ್ಬೇಕು. ಯಾವಾಗ ನಾವು ಮಧ್ಯಾಂಕವನ್ನು ಕಂಡುಹಿಡಿತೇವೆಯೋ ಅಂಥ ಸಮಯದಲ್ಲಿ ಇಲ್ಲಿ ಒಂದ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೊಟ್ಟಂತಹ ದತ್ತಾಂಶವನ್ನು ಬರೆದುಕೊಂಡು ಅದರ ಮಧ್ಯಾಂಕ ಯಾವುದು ಅಂತ ಹೇಳಿ ನಾವು ನೋಡಿಕೊಂಡ್ರೆ ಆಯಿತು. ಮಧ್ಯಾಂಕವನ್ನು ಕಂಡುಹಿಡಿಯುವಾಗ ಕೊಟ್ಟಿರುವಂತಹ ದತ್ತಾಂಶದಲ್ಲಿರುವ ಸಂಖ್ಯೆಗಳನ್ನು ನಾವು ಎನ್ ಅಂತ ತೆಗೆದುಕೊಳ್ಳುವ. ಈಗ ಎನ್ ಎಂಬ ಸಂಖ್ಯೆ ಬೆಸ ಸಂಖ್ಯೆಯಾಗಿದ್ದಲ್ಲಿ ಅದರ ಮಧ್ಯಾಂಕವನ್ನು ಕಂಡುಹಿಡಿಯಲಿಕ್ಕೆ ನಾವು n+1 ಭಾಗಿಸು 2ನೆಯ ಸಂಖ್ಯೆಯನ್ನು ತೆಗೆದುಕೊಳ್ತೇವೆ. ಕೊಟ್ಟಿರುವಂತಹ ದತ್ತಾಂಶದಲ್ಲಿರುವಂತಹ ಸಂಖ್ಯೆಗಳ ಸಂಖ್ಯೆ ಬೆಸ ಆಗಿದ್ದಲ್ಲಿ n ಕೂಡಿಸು 1 ಭಾಗಿಸು 2ನೆಯ ಸಂಖ್ಯೆಯನ್ನು ನಾವು ಮಧ್ಯಾಂಕ ಅಂತ ಹೇಳಿ ಬರ್ಕೊಳ್ತೇವೆ. ಇದು ಬೆಸ ಸಂಖ್ಯೆಯಾಗಿದ್ದಾಗ n ಬೆಸ ಆಗಿದ್ದಾಗ, ಅದೇ n ಸಮ ಸಂಖ್ಯೆಯಾಗಿದ್ದಾಗ n/2 ಮತ್ತು n/2+1 ಈ ಎರಡು ಸಂಖ್ಯೆಗಳ ಸರಾಸರಿಯನ್ನು ನಾವು ಮಧ್ಯಾಂಕ ಅಂತ ಹೇಳಿ ತೆಗೆದುಕೊಳ್ತೇವೆ. ಈಗ ಕೊಟ್ಟಿರುವ ಸಂಖ್ಯೆಗಳನ್ನು ಲೆಕ್ಕ ಮಾಡಿದರೆ 1 2 3 4 5 6 7 8 9 ಒಟ್ಟು 9 ಸಂಖ್ಯೆಗಳಿವೆ. ಇಲ್ಲಿ n ಅಂತ ಹೇಳಿದರೆ 9 ಆಯಿತು ಬೆಸ ಸಂಖ್ಯೆ. ಹಾಗಾಗಿ ಕೊಟ್ಟಿರುವಂತಹ ದತ್ತಾಂಶವನ್ನು ನಾವು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದುಕೊಂಡು n+1/2 ಅಂತ ಹೇಳಿದರೆ 10/2 ಅಂತ ಹೇಳಿದರೆ 5ನೇ ಸಂಖ್ಯೆ. ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದುಕೊಂಡ ನಂತರ 5ನೇ ಸಂಖ್ಯೆಯನ್ನು ನಾವು ಈ ದತ್ತಾಂಶದ ಮಧ್ಯಾಂಕ ಅಂತ ಹೇಳಿ ಹೇಳ್ತೇವೆ. ಈಗ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳುವ.
ಮೊದಲನೆಯ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಬರೆಯುವಾಗ ಅದು 7, ನಂತರ 9, 10, 12, 13, ನಂತರದಲ್ಲಿ 14, 16, 18, 19, 3, 6, 9 9 ಸಂಖ್ಯೆಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದೇವೆ. ಈಗ 5ನೇ ಸಂಖ್ಯೆ ಈ ಕೊಟ್ಟಿರುವಂತಹ ದತ್ತಾಂಶದ ಬಹುಲಕ 1 2 3 4 5 13. 5ನೇ ಸಂಖ್ಯೆ 13. ಇದುವೇ ಈ ನೀಡಿರುವಂತಹ ದತ್ತ ಸಂಖ್ಯೆಗಳ ಮಧ್ಯಾಂಕ, ಬಹುಲಕ ಅಲ್ಲ ಮಧ್ಯಾಂಕ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 13. ಪ್ರಶ್ನೆ ಸಂಖ್ಯೆ 22. ಒಂದು ದತ್ತಾಂಶದ ಸರಾಸರಿ ಹಾಗೂ ಪ್ರಾಪ್ತಾಂಕಗಳ ಮೊತ್ತವು 8 ಮತ್ತು 120 ಆದರೆ ಪ್ರಾಪ್ತಾಂಕಗಳ ಸಂಖ್ಯೆಯು ಆಪ್ಷನ್ ಎ 8, ಆಪ್ಷನ್ ಬಿ 12, ಆಪ್ಷನ್ ಸಿ 15, ಆಪ್ಷನ್ ಡಿ 10. ಈಗ ನಮಗೆ ಸರಾಸರಿ ಮತ್ತು ಪ್ರಾಪ್ತಾಂಕಗಳ ಮೊತ್ತವನ್ನು ಕೇಳಿದ್ದಾರೆ. ಅಲ್ಲಿ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸರಾಸರಿ ಕಂಡುಹಿಡಿಯಲಿಕ್ಕಿರುವಂತಹ ಸೂತ್ರ ಅದುವೇ ಪ್ರಾಪ್ತಾಂಕಗಳ ಮೊತ್ತ ಭಾಗಿಸು ಪ್ರಾಪ್ತಾಂಕಗಳ ಸಂಖ್ಯೆ. ಸೊ ಇಲ್ಲಿ ನಮಗೆ ಬೇಕಾಗಿರುವಂತಹದ್ದು ಪ್ರಾಪ್ತಾಂಕಗಳ ಸಂಖ್ಯೆ ಆಗಿರುವ ಕಾರಣ ನಾವು ಪ್ರಾಪ್ತಾಂಕಗಳ ಮೊತ್ತವನ್ನು ಸರಾಸರಿಯಿಂದ ಭಾಗಿಸಿಕೊಳ್ಬೇಕು. ಪ್ರಾಪ್ತಾಂಕಗಳ ಮೊತ್ತ 120 ಅಂತ ಹೇಳಿದ್ದಾರೆ, ಹಾಗೆ ಸರಾಸರಿ 8 ಅಂತ ಹೇಳಿ ಕೊಟ್ಟಿದ್ದಾರೆ. 120ನ್ನು 8ರಿಂದ ಭಾಗಿಸಿಕೊಂಡ್ರೆ ನಮಗೆ ಸಿಗುವಂಥದ್ದೇ ಪ್ರಾಪ್ತಾಂಕಗಳ ಸಂಖ್ಯೆ 15. 120 ಭಾಗಿಸು 8 ಅಂತಂದರೆ 15. ಹಾಗಾಗಿ 15 ಪ್ರಾಪ್ತಾಂಕಗಳು ಅಲ್ಲಿ ಕೊಟ್ಟಿರ್ತಾರೆ. ಅವುಗಳ ಮೊತ್ತ 120 ಆಗ್ತದೆ, ಹಾಗೆ ಸರಾಸರಿ 8. ಸರಿಯಾದಂಥ ಉತ್ತರ ಆಪ್ಷನ್ ಸಿ 15. ಪ್ರಶ್ನೆ ಸಂಖ್ಯೆ 23. ಕೊಟ್ಟಿರುವ ದತ್ತಾಂಶದಲ್ಲಿನ ಬಹುಲಕವನ್ನು ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದು. ಬಹುಲಕವನ್ನು ಕಂಡುಹಿಡಿಯಲಿಕ್ಕಿರುವಂತಹ ಸೂತ್ರ ಏನು ಅಂತ ಹೇಳಿ ಕೇಳಿದ್ದಾರೆ. ಬಹುಲಕವನ್ನು ಕಂಡುಹಿಡಿಯಲಿಕ್ಕಿರುವ ಸೂತ್ರ ಬಹುಲಕ ಸಮ ಎಲ್ ಕೂಡಿಸು F1 ಕಳೆ F0 ಭಾಗಿಸು 2F1 ಕಳೆ F0 ಕಳೆ F2 ಗುಣಿಸು H. ಇದು ಬಹುಲಕವನ್ನು ಕಂಡುಹಿಡಿಯಲಿಕ್ಕಿರುವಂತಹ ಸೂತ್ರ. ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿಕೊಂಡ್ರೆ ಸರಿಯಾದಂತಹ ಸೂತ್ರ ಇರುವಂಥದ್ದು ಆಪ್ಷನ್ ಡಿಯಲ್ಲಿ. ಹಾಗಾಗಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ. ಬಹುಲಕ ಅಂದರೆ ಎಲ್ ಕೂಡಿಸು F1 ಕಳೆ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಪ್ರಶ್ನೆ ಸಂಖ್ಯೆ 24. ಕೊಟ್ಟಿರುವ ದತ್ತಾಂಶದಲ್ಲಿನ ಮಧ್ಯಾಂಕವನ್ನು ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯಬಹುದು. ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಮಧ್ಯಾಂಕ ಸಮ ಎಲ್ ಪ್ಲಸ್ n/2 ಮೈನಸ್ CF divided by F into H. L ಕೂಡಿಸು n ಭಾಗಿಸು 2 ಕಳೆ CF ಭಾಗಿಸು F ಗುಣಿಸು H. ಇದುವೇ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಮಧ್ಯಾಂಕವನ್ನು ಕಂಡುಹಿಡಿತೇವೆ. ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಸರಿಯಾಗಿರುವಂತಹ ಆಪ್ಷನ್ ಅಂತಂದರೆ ಅದು ಆಪ್ಷನ್ ಎ, L ಪ್ಲಸ್ n/2 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ F ಇಂಟು H. ಪ್ರಶ್ನೆ ಸಂಖ್ಯೆ 25. 10ರಿಂದ 20 ವರ್ಗಾಂತರದ ಮಧ್ಯಬಿಂದು ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 30, ಆಪ್ಷನ್ ಡಿ 15. ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯಲಿಕ್ಕೆ ಇರುವಂತಹ ಸೂತ್ರ ಮೇಲ್ಮಿತಿ ಕೂಡಿಸು ಕೆಳಮಿತಿ ಭಾಗಿಸು 2. ಮಧ್ಯಬಿಂದು ಸಮ ಮೇಲ್ಮಿತಿ ಕೂಡಿಸು ಕೆಳಮಿತಿ ಭಾಗಿಸು 2. ಮೇಲ್ಮಿತಿ ಅಂತ ಹೇಳಿದರೆ 20, ಕೆಳಮಿತಿ ಅಂತಂದರೆ 10. 20 ಕೂಡಿಸು 10 ಭಾಗಿಸು 2. 20ಕ್ಕೆ 10 ಸೇರಿಸಿದರೆ 30, 30ರಿಂದ 2ನ್ನು ಭಾಗಿಸಿದರೆ 15.
ಸರಿಯಾದಂಥ ಉತ್ತರ ಆಪ್ಷನ್ ಡಿ. 10ರಿಂದ 20 ಅಂತ ಹೇಳುವಂಥ ವರ್ಗಾಂತರದ ಮಧ್ಯಬಿಂದು 15 ಆಗಿರ್ತದೆ. ಈ ಪ್ರಶ್ನೆಯೊಂದಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿಡಿಯೋದಿಂದ ಪ್ರಯೋಜನವಾಗಿದೆ ಅಂತೇಳಿ ಅಂದ್ಕೊಳ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.